ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಒನ್ ಕ್ವಶನ್ ಪೇಪರ್. ಹೌದಲ್ವಾ? ಯಾವುದಾದ ಸಬ್ಜೆಕ್ಟಿಗೆ ಅದು ಕೆಮಿಸ್ಟ್ರಿಗಾಗಿರುತ್ತೆ. ಸೊ ಮೈ ಡಿಯರ್ ಚಿಲ್ಡ್ರನ್, ಆನ್ ರಿಕ್ವೆಸ್ಟ್, ಹೌದಲ್ವಾ? ಎದ್ರ ಮುಖಾಂತರ ರಿಕ್ವೆಸ್ಟು, ಕಮೆಂಟ್ಸ್ ಮೇಲೆ ಕಮೆಂಟ್ಸು. ಸರ್ ಫಿಸಿಕ್ಸ್ ಒಂದು 10 ಪೇಪರ್ ಆಗಿಬಿಟ್ರೆ ಕೆಮಿಸ್ಟ್ರಿ ಹೆಂಗ್ರಿ ನಮ್ಮದು ಕತೆ ಅಂತ. ಬನ್ನಿ, ಈಗ ಸೆಕೆಂಡ್ ಪೇಪರನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದು ನಿಮಗೆ ಕಾಣುತ್ತಿರುವಂಥದ್ದು ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ಬರ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಆದ ತಕ್ಷಣ ಈ ಒಂದು ಮೇಲಿಗೆ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿ ಕೊಡೋದನ್ನು ಮರೆಯಬೇಡಿ. ಈಗ ಒಂದೊಂದಾಗಿ ನಾವು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪಾರ್ಟ್ ಎ 35 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಆಯಿತಾ? ಕ್ಯಾಂಫೋರ್ dissolved in nitrogen gas is an example for solution of the type dash. That is question number 1. Right answer is solid in gas is the right answer. Question number 2. Isotonic solutions are the solutions having same dash. Right answer is osmotic pressure is the right answer. Question number 3, my dear children, the law behind the solubility of gas in liquid is dash. Right answer is Henry's law is the right answer. Question number 4, element which exhibits a maximum oxidation state of +7 in 3D series is dash ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮ್ಯಾಗ್ನೀಸ್. ಆಯಿತಾ? ದಟ್ ಈಸ್ ದಿ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿದರೆ ತುಂಬ ಸಂತೋಷ ಆಗುತ್ತೆ. ಜೊತೆಗೆ ಒಂದು ಕಮೆಂಟ್ ಮಾಡಿದ್ರಂತೂ ಇನ್ನೂ ಸಂತೋಷ ಆಗುತ್ತೆ. ದಯವಿಟ್ಟು ನಿಮ್ಮ ಕಮೆಂಟ್ಸಿಗಾಗಿ ನಾವು ಕಾಯ್ತಾ ಇರ್ತೇವೆ. ಆ ಕಮೆಂಟ್ ಸೆಷನಲ್ಲಿ ನಿಮಗೆ ಒಂದು ಹೈಪ್ ಅಂತ ಆಪ್ಷನ್ ಇದೆ. ನಮ್ಮ ವಿಡಿಯೋಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡೋದು ಮರೆಯಬೇಡಿ. ಕ್ವಶನ್ ನಂಬರ್ 5, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಜನ ಆನ್ಸರ್ ಇದಕ್ಕೆ ಆಲ್ಕೈಲ್ ನೈಟ್ರೈಟ್ ಅಂತ ಹೇಳಿದರು. ಆದರೆ ಅದು ತಪ್ಪಾದ ಉತ್ತರ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ನೈಟ್ರೋ ಆಲ್ಕೇನ್ ಇಸ್ ದ ರೈಟ್ ಆನ್ಸರ್. ಆಯಿತಾ? ದ ಮೇನ್ ಪ್ರಾಡಕ್ಟ್ ಒಬ್ಟೈನ್ಡ್ ವೆನ್ ಆಲ್ಕೈಲ್ ಹಲೈಡ್ಸ್ ರಿಯಾಕ್ಟ್ಸ್ ವಿತ್ AgNO2 ಈಸ್ ಡ್ಯಾಶ್ ಅಂತ ಇದೆ ಅಲ್ವಾ? ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Benzene reacts with sodium in dry ether to give dash ಅಂತ ಇದೆ. ಆಯಿತಾ? Na. ಕ್ವಶನ್ ನಂಬರ್ 6ಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಯಾಕೆ ಇಟ್ಕೊಂಡಿದ್ದೀರ? ಇವೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ರಪ್ಪ ನಮಗೆ. ಕ್ವಶನ್ ನಂಬರ್ 7, 8, 9 fill in the blanks ಆಗಿರುತ್ತೆ. ಡ್ಯಾಶ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 liter ಆಫ್ ಸೊಲ್ಯೂಷನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮೊಲಾರಿಟಿ ಈಸ್ ದ ರೈಟ್ ಆನ್ಸರ್ ಈಸ್ ಮೊಲಾರಿಟಿ. ಕ್ವಶನ್ ನಂಬರ್ 8, ದಿ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಕಾಪರ್ ಈಸ್ ಡ್ಯಾಶ್ ಅಂತ ಇದೆ. ಎಲ್ಲರಿಗೂ ಗೊತ್ತಿರುವಂಥದ್ದು 1 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಆಫ್, ಏನಿದು? ಎಕ್ಸಾಂಪಲ್ ಆಫ್ ವಿನ್ಸಿನಾಲ್ ಡೈಹಲೈಡ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು 1,2-ಡೈಕ್ಲೋರೋ ಈಥೇನ್ ಅಂತ ಇದೆ ಅಲ್ವಾ? ದಟ್ ಈಸ್ ದಿ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ ನನ್ನ ಮಾತನ್ನು ಕ್ಲಿಯರಾಗಿ ಕೇಳ್ಕೊಳ್ಳಿ. ಪಾರ್ಟ್ ಬಿಯಿಂದ ಏನು ಕಾಣ್ತಾ ಇದ್ದಾವೋ ಕೂತ್ಕೊಂಡು ಬರ್ಕೊಂಡು ಗಟ್ಟು ಹೊಡೆದು ಬಿಡಬೇಕು. ಎಲ್ಲ ಪ್ರಶ್ನೆಗಳು 2 ಕ್ವಶನ್ ಪೇಪರ್ಸ್ ಕೊಟ್ಟಿದ್ದೀನಿ, ಅಷ್ಟೇ ಸಾಕು. 35 ನೀವು ಸ್ಕೋರ್ ಮಾಡ್ತೀರಾ. ಹೋಪ್ ಇವೆಲ್ಲ ಪೋರ್ಷನ್ಗಳು ನಿಮಗೆ, ಇವೆಲ್ಲ ಪಾಠಗಳು, ಆಯಿತಾ? ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ವಾ ಕ್ವಶನ್ನಿನ ಲೆಸನ್ಸ್ ಏನಿದಾವೋ ಎಲ್ಲ ಕವರ್ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಒಂದು ಕಾಲೇಜಲ್ಲಿ. ಎಷ್ಟೋ ಕಾಲೇಜಲ್ಲಿ ಆಲ್ರೆಡಿ ಸಿಲೆಬಸ್ ಮುಗಿಸಿ ರಿವಿಷನನ್ನು ಶುರು ಹಚ್ಕೊಂಡಿದ್ದಾವ್ರೆ. ಎಷ್ಟೋ ಕಾಲೇಜ್ಗಳಲ್ಲಿ ಹೌದಲ್ವಾ ಇನ್ನೂ ಶುರುನೇ ಆಗಿಲ್ಲ. ಅಥವಾ ಎಷ್ಟೋ ಕಾಲೇಜ್ಗಳಲ್ಲಿ ಇನ್ನೂ ಕೆಮಿಸ್ಟ್ರಿ ಲೆಕ್ಚರಿಗಾಗಿ ಕಾಯ್ತಾ ಇದ್ದಾವ್ರೆ. ಹೀಗೆಲ್ಲ ಸೀನ್ಸ್ಗಳು ಇರ್ತವೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಮಗೆ ಕ್ವಶನ್ ಪೇಪರನ್ನು ನಮ್ಮ ಮೇಲ್ಗಡೆಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಹಾಗೂ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಮುಂದಿನ ದಿನಗಳಲ್ಲಿಯೂ ತಾಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ಬೆನಿಫಿಟನ್ನು ಪಡೆದುಕೊಳ್ಳಬಹುದಾಗಿದೆ. ಸೆಕೆಂಡ್ ಇಯರಿಗಂತೂ ಎಲ್ಲ ಗೊತ್ತಿರುವಂಥ ವಿಚಾರಗಳೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಇಂಗ್ಲೀಷಿನ ಗ್ರಾಮರಿನ ವೀಡಿಯೋಸ್ಗಳನ್ನು ಕೊಟ್ಟಿರ್ತೇನೆ. ಯಾವುದು ಬಿಡಬೇಡಿ. ದೋಸ್ ಹೂ ಆರ್ ವೆರಿ ವೀಕ್ ಇನ್ ಗ್ರಾಮರ್, ದೋಸ್ ಹೂ ಡೋಂಟ್ ನೋ ಎನಿಥಿಂಗ್ ಇನ್ ಗ್ರಾಮರ್, ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಒಮ್ಮೆ ನಮ್ಮ ಇಂಗ್ಲೀಷ್ ಗ್ರಾಮರಿನ ವೀಡಿಯೋಸ್ಗಳನ್ನು ನೋಡಿ. ಸಾಕು, ಅದಷ್ಟೇ ಸಾಕು. ನಾನು ಹೇಳ್ತೀನಲ್ವ, ಯಾವತ್ತೂ ಕೂಡ ನೀವು ಅನ್ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ಎಕ್ಸಾಮ್ ಮುಗಿಯೋವರೆಗೂ ಬೇಕನ್ನಲ್ಲ ಇದು ಅಂತ ಇಟ್ಕೊತೀರ. ಆಯಿತಾ? ಅದು ನಿಮಗೊಂದು ಪ್ಲಸ್ ಪಾಯಿಂಟ್ ಇದ್ದಂಗೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.